ಸಂಗೀತಿಗೆ ಗೌನ್ ಹೊಲ್ಸೋಕ್ಕೆ ಮೆಟೀರಿಯಲ್ ಹುಡುಕ್ತಾ ಇದ್ದೀವಿ. ಹುಡುಕಿ ಸಾಕಾಗ್ತಿದೆ. ಈಗ ಚಿಕ್ಕಪೇಟೆ ಹುಡ್ಕೊಂಡು ಬಂದ್ವಿ. ಇವಾಗ ಯಾವುದಾದ್ರು ಏರಿಯಾ ಶ್ರೀರಾಮ್ಪುರದ ಹತ್ರನೂ ಇದೆಯಂತೆ, ಅಲ್ಲಿಗೆ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಯಾವ ಥರ ಮೆಟೀರಿಯಲ್ ಸಿಗುತ್ತೆ ನೋಡ್ಕೊಂಬೇಡ. ಸೊ ಶ್ರೀರಾಮ್ಪುರ ಯಾರು ರೆಫರ್ ಮಾಡಿದ್ದು ಅಂದರೆ ಲಾಸ್ಟಲ್ಲಿ ಹೇಳ್ತೀವಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿ ಗೊತ್ತಾಗುತ್ತೆ ಗೌನ್ ಯಾವ ಥರ ಬರುತ್ತೆ ಅಂತ. ಲೆಟ್ಸ್ ಗೋ. ನೆಕ್ಸ್ಟ್ ಯಾರು ತೊಗೊಳ್ಳೋದು ಅಂತ ನೋಡ್ತಾ ಇದ್ದಾರೆ. ಬಿಸಿಲಿಗೆ ಸಖತ್ತು ಬ್ಯಾರಿಕೆ ಆಗಿದೆ, ಹಂಗಾಗಿ ಎಷ್ಟು ತಿಂತಾ ಇದ್ವಿ. ಇದು ಯಾವುದೋ ಹೊಸ, ಅದು ನಾನು ಟ್ರೈ ಮಾಡಿಲ್ಲ ಯಾವತ್ತೂ. ಸೊ ಇದನ್ನು ಟ್ರೈ ಮಾಡುವ. ನೀವು ಯಾಕೆ ತಗೊಳ್ರಿ? ರಸ್ಬೆರಿ ವೆನಿಲಾ ಮ್ಯಾಂಗೋ. ಶೋ ನಂದು ಇದು ಸಖತ್ತಾಗಿದೆ. ಆಚೆ ಚಾಕ್ಲೇಟು, ಒಳಗಡೆ ಸ್ಟ್ರಾಬೆರಿ, ಒಳಗಡೆ ವೆನಿಲಾ. ಸುಸ್ತಾಯಿತು ಅಂತ ಅರುಣ್ಸ್ ಐಸ್ ಕ್ರೀಮಿಗೆ ಬಂದು ಇದರಲ್ಲಿ ಹೊಸದು ಬಿಟ್ಟಿದ್ದಾರೆ ಡೋನಟ್ ಅಂತ. ಇವಾಗ ಟ್ರೈ ಮಾಡ್ತಾ ಇದ್ದೀವಿ. ಬೆಲ್ಜಿಯನ್ ಚಾಕ್ಲೇಟು, ಸೇಮ್ ಡೋನಟ್ ಥರ ಇರುತ್ತೆ. ಹಿಂಗಿದೆ. ಹಾಂ, ಇದು ಮಿನಿ ಚಿಕ್ಕಪೇಟೆ ಥರ ಶ್ರೀರಾಮ್ಪುರ ಎಲ್ಲ ಫುಲ್ ಮೆಟೀರಿಯಲ್ಲು. ಮಿನಿ ಚಿಕ್ಕಪೇಟೆ ಥರನೇ ಇದೆ. ಮೆಟೀರಿಯಲ್ಸ್ಗಳೆಲ್ಲ ಇಲ್ಲೇ ಸಿಗುತ್ತೆ. ಬಟ್ಟೆಗಳು, ಕ್ಲಾತಿಂಗ್ಸ್ ಎಲ್ಲ, ಡ್ರೆಸ್ ಪೀಸಸ್ ಎಲ್ಲ ಇಲ್ಲೇ ಇದೆ. ಸೊ ಹಂಗಾಗಿ ಇಲ್ಲಿ ಹುಡುಕೊಂಬಂದಿದ್ದೀವಿ ನಾವು ಡ್ರೆಸ್ ಪೀಸಿಗೋಸ್ಕರ. ನೋಡೋಣ ಶಾಪ್ ಯಾವುದು ಅಂತ ಹುಡುಕ್ತಾ ಇದ್ದೀವಿ. ನೋಡಿ ಫುಲ್ ಎಲ್ಲ ಡ್ರೆಸ್ ಪೀಸಸ್ಗಳೇ. ಫುಲ್ಲೆಲ್ಲ ಅದೇ ಥರ ಮೆಟೀರಿಯಲ್ಸ್ಗಳೇ ಶಾಪ್. ಅಲ್ಲಿಗೆ ಹೋಗೋಣ ಬಾ. ಫುಲ್ಲೆಲ್ಲ ಅದೇನೆ. ಎರಡು ಬೇಕು. ಇದು ಜಾಸ್ತಿ ಬೇಕು. ಈ ಫಸ್ಟ್ ಅಂಗಡಿ ಇದೆ. ಹಾಂ, ನೀವು ನೋಡಿಕೊಂಡು ಬನ್ನಿ. ಇದು ಹೆಂಗೆ ತೋರಿಸೋದು ಈ ಥರದ್ದೇ? ಕಲರ್ ಕಾಂಬಿನೇಷನ್ ಇಷ್ಟೊಂದು ಬರುತ್ತಲ್ಲ. ಇಲ್ಲೆಲ್ಲ ಕಟ್ಟಿಂಗ್ ಮಾಡ್ಬೋದಲ್ಲ. ಆರಾಮಾಗಿ ಆಗುತ್ತೆ ಅವಳಿ ಕಟ್ಟಿಂಗು. ಕಟ್ಟಿಂಗ್ ಮಾಡೋಕ್ಕಿಂತ ಇದನ್ನೇ ಫುಲ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅಂತನಾ? ಮೆಟೀರಿಯಲ್ಗೆ ಫೋಟೋ. ಜಯಾಂಬೆ ಫ್ಯಾಬ್ರಿಕ್ಸ್ ಇಲ್ಲೂ ಕಮ್ಮಿಲ್ಲ ಕೊಡ್ತಾರೆ. ಮೆಟೀರಿಯಲ್ ಈ ಥರ ಹೊಲಿಸಿದ್ದಾರೆ. ಚೆನ್ನಾಗಿ ಹೊಲಿಸಿದ್ದಾರೆ, ಸಖತ್ತಾಗಿದೆ. ಸೇಮ್ ಡಿಫ್ರೆನ್ಸ್. ಯಾವ್ದು ಬೇಕು ಹೇಳು, ಸೆಲೆಕ್ಟ್ ಮಾಡು. ನೋಡಿ ಇದೆಯಾ? 5 ಮೀಟ್ರ್ ಇದೆಯಾ ನೋಡಿ ಭಯ್ಯ. ಎಲ್ಲೋ ಮ್ಯಾಚಿಂಗಿಗೆ ಲೈನಿಂಗ್ ಬೇಕು. ಒಳಗೆ ಲೈನಿಂಗ್ ವೈಟ್ ಹಾಕ್ತಾರ ಅದಕ್ಕೆ. ವೈಟ್ ಹಾಕ್ತಾರೆ, ಎಲ್ಲೋ ಹಾಕ್ತಾರ? ವೈಟು ಎಲ್ಲ ಹಾಕ್ತಾರೆ. ಪರ್ಫೆಕ್ಟ್ ಮ್ಯಾಚಿಂಗ್. ಎಷ್ಟು ಮೀಟ್ರು? 5 ಮೀಟ್ರಾ? ಸ್ವಲ್ಪ ಹೂವು ಬಿಡಿ ಭಯ್ಯ, ಹೂವನೇ ಬಿಡ್ತಿಲ್ಲ. ಮಾರಲ್ಲಿ ಸ್ವಲ್ಪ ಹೂವು ಬಿಡಬೇಕು. ಅದು 5 ಮೀಟ್ರಾ? ಕಟ್ಟಿಂಗ್ ಆಯ್ತು. ಲೈನಿಂಗ್ ಎಷ್ಟು ಬೇಕಾಗುತ್ತೆ? ಎಷ್ಟು ಮೀಟ್ರು? 3.5. 4 ಕೊಟ್ಟಿರಿ. ಏನ್ ಶಾರ್ಟೇಜರೇ ಮಾಡ್ತೀಯ? ಕೈಲಿ ಹಿಡ್ಕೊಂಡು ಸರ್ಕಸ್ ಆಡ್ತಾರೆ. ಹಂಗೆ ಉಲ್ಟಾ ಹೊಡಿಬೇಕು, ಚೆನ್ನಾಗಿರುತ್ತೆ.
ನಡಿ. ಪೇಪರ್ 6,000 ಕೊಡ್ತಾವ್ರೆ. ಮಾಡಾಕಿದ್ರು ಉಲ್ಟಾ 1.5 ಮೀಟ್ರ್ 4.5 ಮೀಟ್ರ್ ಹೇಳಿರೋದು. ಉಲ್ಟಾ ಆಗುತ್ತೆ. 1,000 ಜಾಸ್ತಿ ಕೊಟ್ಟು ಹೋಗ್ತಿದ್ವಿ. ಫೈನಲಿ ಎಲ್ಲ ತೊಗೊಂಡಾಯ್ತು, ಹೊರಡ್ತಾ ಇದೀವಿ ಈಗ. ಇನ್ನು ಸಾಫ್ಟ್ ನೆಟ್ ತೊಗೊಬೇಕು, ಅದನ್ನು ಹುಡುಕ್ಬೇಕು ಈಗ ಮತ್ತೆ. ಬಟ್ಟೆ ನಾವಿಲ್ಲಿ ತೊಗೊಂಡಿದ್ದು ರಾಮದೇವ್ ಫ್ಯಾಬ್ರಿಕ್ಸ್. ಡಿಸ್ಕೌಂಟ್ ಎಲ್ಲ ಕೊಡ್ತಾರೆ, ಕಮ್ಮಿ ಪ್ರೈಸ್. ಪ್ರಮೋಷನ್ ಅಲ್ಲ, ಮನಸ್ಸಿಂದ ಹೇಳ್ತಿರೋದು. ಅದೇನು ಹೇಳ್ತಾರಲ್ಲ, ಒಳ ಬಿಡು. ಪೀಸಿಗೆ ಸಾಫ್ಟ್ ನೆಟ್ ಹುಡುಕ್ಬೇಕು. ಕೇಳಿಲ್ಲ ಇದೆಯಾ ಅಂತ ಕೇಳ್ಕೊಂಬ. ಓ ಕೇಳು. ಸುಸ್ತಾಯಿತು, ಮನೆಗೆ ಹೋಗೋದು ಇನ್ನೂ ಲೇಟ್ ಆಗುತ್ತೆ. ಸೊ ಹಂಗಾಗಿ ಬಟ್ಟೆಗೆ ಏನಾರು ಸ್ವಲ್ಪ ಲೋಡ್ ಆಗಲಿ ಅಂದ್ಬಿಟ್ಟು ಪರೋಟ ತಿಂತಿದ್ದೀವಿ. ನಾವು ಹರಿಶ್ಚಂದ್ರ ಘಾಟಿಂದ ಬಸ್ ಹತ್ತಿದ್ದೀವಿ ಟು ಕೆಂಪೇಗೌಡ ಬಸ್ ನಿಲ್ದಾಣ. ಈ ಮಂಗದಕ್ಕೆ ಹರಿಶ್ಚಂದ್ರ ಘಾಟ್ ಎಲ್ಲಿ ಬರುತ್ತೆ ಅಂತಲೇ ಗೊತ್ತಿಲ್ಲ. ಎಲ್ಲಿ ಬರುತ್ತೆ ಹೇಳು? ಶಾಕ್ ಆಗ್ತಾವಳೆ ಟಿಕೆಟ್ ನೋಡಿ. ಹರಿಶ್ಚಂದ್ರ ಘಾಟ್ ಎಲ್ಲಿ ಬರುತ್ತೆ? ಚಾರ್ಮುಡಿ ಘಾಟ್ ಕಡೆ ಎಲ್ಲ. ಚಾರ್ಮುಡಿ ಘಾಟ್ ಅಂತ. ಮೆಟೀರಿಯಲ್ ಎಲ್ಲ ತಗೊಂಡು ಹರಿದ್ವಾರ್ ಡಿಸೈನರ್ ಸ್ಟುಡಿಯೋ ಹತ್ರ ಬಂದ್ವಿ. ಎಲ್ಲಿ ಬರುತ್ತೆ ಅಂತ ನಿಮಗೇನಾದರೂ ಬೇಕು ಅಂದರೆ ಕಮೆಂಟ್ ಹಾಕಿ, ಅಲ್ಲಿ ತಿಳಿಸ್ಕೊಡ್ತೀನಿ. ಇದು ರೆಂಟಲ್ ಔಟ್ಫಿಟ್ಟು. ಇದರಿಂದ ಸ್ವಲ್ಪ ಸ್ಟೈಲ್ನ ಕಾಪಿ ಮಾಡಿದ್ದೀವಿ ನಾವು. ಕಟ್ ಮಾಡ್ತೀವಲ್ಲ, ಕಟ್ ಮಾಡಿ ಇದು ಸಿಂಗಲ್ ಫುಲ್ ಕೆಳಗಡೆ ಫುಲ್ ಹಾಕ್ಬೇಕಾ, ಆರೆಲ್ಸ್ ಈ ಥರ ಇವಾಗ ಹಿಂಗಿದೆ ಅಲ್ವಾ, ಸೊ ಹಿಂಗೆ ಹಾಕ್ಬೇಕಾ ಅಂತ ನಾನು ಕೇಳಿದೆ. ಈ ಥರ ಉದ್ದ ಬರುತ್ತೆ. ಓ ಓಕೆ. ಏನಂದರೆ ಇಲ್ಲ, ಕೆಳಗಡೆ ಫುಲ್ ಬರೀ ಇಷ್ಟಿಷ್ಟೇ ಹಾಕಿದ್ರೆ ಫುಲ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಬರೀ ಬಾರ್ಡರ್ ಇದೆ, ಮತ್ತು ಮೇಲೆಲ್ಲ ಇಲ್ಲೆಲ್ಲ ಖಾಲಿ ಇಲ್ಲಿ ಕೆಳಗಡೆ ನೆಟ್ ಇರ್ತದೆ. ಆಮೇಲೆ ಬೇಕಂದ್ರೆ ಯೋಗ ಪಾರ್ಟ್ ಇಷ್ಟು ಇರುತ್ತಲ್ಲ, ಅದು ಕೆಳಗಡೆ ಇರುತ್ತೆ, ಇಲ್ಲಿ ಹಾಕಿ. ಅಥವಾ ಇಲ್ಲ ಸುಮ್ಮನೆ ಎಲ್ಲೆಲ್ಲಿ ಬೇಕಲ್ಲಲ್ಲಿ ನಾರ್ಮಲ್ ಆಗಿ ಹಂಗೆ ಹಾಕ್ಬೋದು. ಜಸ್ಟ್ ಹಾಕಿ ಡಾರ್ಕ್ ತಗೋ. ಡಾರ್ಕ್ ಹೋಗಿದ್ರೆ ಇನ್ನೂ ಹೈಲೈಟ್ ಲೋಕಿನ ಕೆಳಗಡೆ ಇಲ್ಲಿವರೆಗೂ ಹಿಪ್ವರೆಗೂ ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಇದ್ರ ಮೇಲೆ ಯೋಗ ಬರುತ್ತೆ. ಯೋಗ ಆದ್ಮೇಲೆ ಕೆಳಗಡೆ ಬದಲು ಕೆಳಗಡೆ ಇಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಂಗೆ ಮಾಡಿ. ಇಲ್ಲ ಮೇಲೆ ಸ್ವಲ್ಪ ಇಲ್ಲಿಂದ ಸ್ವಲ್ಪ ಈಗ ಹತ್ರ ಹಿಂಗೆ ಪ್ಯಾಚ್ ಮಾಡೋಣ ಕೇಳ್ತಾರೆ. ಸೊ ಇಲ್ಲಿವರೆಗೂ ಬರುತ್ತೆ. ಸೊ ಎಕ್ಸ್ಟ್ರಾ ಉಳಿದ್ರೆ ಮತ್ತೆ ಕೆಳಗಡೆಗೆ ಫಸ್ಟ್ ಆಲ್ರೆಡಿ ಮಾಡಿರ್ತೀವಿ. ಸೊ ಕೆಳಗಡೆ ಪ್ಲೇನ್ ಇದ್ರೂ ಪರವಾಗಿಲ್ಲ. ಸೊ ಇಲ್ಲಿವರೆಗೂ ನಿಮಗೆ ಬರುತ್ತೆ. ಸೊ ಅದು ಚೆನ್ನಾಗಿ ಕಾಣುತ್ತೆ ಪ್ಯಾಟರ್ನ್. ಹಂಗೆ ಮಾಡೋಣ. ಕೆಳಗಡೆ ಇಲ್ಲಿ ಕಾಣಲಿಲ್ಲ, ಫೋಟೋಸ್ಗೆ ಜಾಸ್ತಿ ನೀವು ಹಾಫ್ ಫೋಟೋಸ್ ಹಂಗೆ ಮಾಡ್ಬೋದು. ಇಲ್ಲಿ ಮಾಡ್ಬೋದು. ನಾವು ಹೋಗ್ಬಾರ್ದು ಹಿಂಗೆ ಪ್ಯಾಚ್ ಮಾಡ್ಕೊಂಡು ಹೋಗ್ತೀವಿ. ಈ ಫ್ಲವರ್ಸ್ ಇನ್ನೂ ಇದೆ ಅಂದರೆ ಕೌಂಟ್ ಮಾಡಿ ಹಿಂಗೆ ಕೊಡೋಣ ಸೆಂಟರ್ಗೆ ಮಾಡುವ. ನಾನು ಕಳಿಸ್ತೀನಿ. ಸುಮ್ಮನೆ ಜಸ್ಟ್ ಪಿನ್ ಮಾಡಿ ಫೋಟೋ ಕಳಿಸ್ತೀನಿ. ನೀವು ಯಾವ್ದು ಓಕೆ ಅಂದರೆ ಅದನ್ನು ಆಮೇಲೆ ಬ್ಯಾಕ್ ಸೈಡು ಈ ಥರ ಬಟ್ಟೆ ಕೊಟ್ಬಿಟ್ಟು ಲೂಪ್ ಕಟ್ಟೋದಲ್ಲ, ಒಳಗಡೆ ಒಂದು ಬಟ್ಟೆ ಇರುತ್ತೆ. ಸ್ಲೀವ್ಲೆಸ್ ಆಮೇಲೆ ಅದು ಈ ಥರ ಸ್ಲೀವ್ಲೆಸ್ ಕೊಟ್ಟು ಜಸ್ಟ್ ಡಿಟ್ಯಾಚಬಲ್ ಇರಲಿಲ್ಲ. ಆಮೇಲೆ ಅಲ್ಲ ಸಿಮ್ಮಂದ್ರೆ ಇದು ನಾರ್ಮಲ್. ಅದಕ್ಕೆ ರೆಂಟಲ್ ಪರ್ಪಸ್ ಅಲ್ವಾ, ಚೆನ್ನಾಗಿ ಕಾಣಬೇಕು. ರೆಂಟ್ ಆಗ್ಬಿಟ್ಟಿದ್ರೆ ಇದ್ದೇ ತಗೊಳ್ಬೇಕಾಗುತ್ತೆ. ಈ 7 ಇದೆಯಲ್ಲ,
10 ಕಿಲೋಮೀಟ್ರು 10.26 ಅರೌಂಡ್ 11 ಆಗುತ್ತೆ ಮನೆಗೆ ಹೋಗೋತಿ. ಅಷ್ಟು ಕಿಲೋಮೀಟ್ರ್ ನಡೆದಿರೋದು ಬೆಳಗ್ಗೆಯಿಂದ. ಅಪ್ಪ 1 ಕಿಲೋಮೀಟ್ರ್ ನಡೆಯಲ್ಲ, ಬೈಕಲ್ಲಿ ಹೋಗ್ತೀನಿ. ಸೊ ಹಾಯ್ ಗಾಯ್ಸ್, ಫೈನಲಿ ಇವತ್ತು ಬ್ಲೌಸ್ ಎಲ್ಲ ಇಸ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ನಮ್ದು ಏನಿಲ್ಲ ಹೊಲ್ಸೋದು, ರೆಡಿಮೇಡ್ ತಳೋದು ಹಾಕೊಳ್ಳೋದು ಹೋಗೋದು. ಎಲ್ಲ ಬ್ಲೌಸು ಆಗಿದೆಯಂತೆ, ಗೌನು ಆಗಿದೆಯಂತೆ. ನಾನಂತೂ ತುಂಬ ದಿನದಿಂದ ಕಾಯ್ದು ಫೈನಲಿ ಇವಾಗ ಕೊಡ್ತಾ ಇದ್ದಾರೆ. ಸೊ ಔಟ್ಪುಟ್ ಯಾವ ಥರ ಬಂದಿರುತ್ತೆ ನೋಡೋಣ ಬನ್ನಿ, ನಿಮಗೂ ತೋರಿಸ್ತೀನಿ. ಔಟ್ಪುಟ್ ಆಲ್ರೆಡಿ ವಾಟ್ಸಪ್ಪಲ್ಲಿ ನೋಡಿದ್ದಾಳೆ, ಡೌ ಮಾಡ್ತಾಳೆ. ಎಲ್ಲಾನು ಕಳಿಸಿದ್ರು, ಶೇರ್ ಮಾಡಿದ್ರು. ಸೊ ಅದು ರಿಯಲ್ ಆಗಿ ಗೌನನ್ನು ನೋಡಿಲ್ಲ ಹೆಂಗಿದೆ ಅಂತ. ಫೋನ್ ಕಳಿಸಿಲ್ಲ, ಅದನ್ನೇ ರೆಡಿ ಆಗಿರೋದು. ಇವತ್ತು ಹೋಗ್ಬಿಟ್ಟು ವೇರ್ ಮಾಡಿ ನೋಡಬೇಕು. ಸೊ ಬನ್ನಿ ನೋಡೋಣ ಯಾವ ಥರ ಹೊಲ್ದಿರ್ತಾರೆ, ಯಾವ ಥರ ಡಿಸೈನ್ಸ್ ಮಾಡಿದ್ದಾರೆ ನೋಡೋಣ. ಯಾವ ಶಾಪಲ್ಲಿ ಕೊಟ್ಟಿದ್ದೀವಿ ಅಂತ ನೋಡಿದ್ದೀರಾ? ಅದ್ರ ರಿಸಲ್ಟ್ ಇವತ್ತು ನೋಡೋ ಸಮಯ. ಬನ್ನಿ ಲೆಟ್ಸ್ ಗೋ. ರೆಡಿ ಆಗ್ತಾ ಇದೆ. ಟರ್ನ್ ಮಾಡಿ. ಡ್ಯಾನ್ಸ್ ಹೆಂಗೆ ಚೆನ್ನಾಗಿದೆ. साथ में आ जाओ भाई शादी को. ಥ್ಯಾಂಕ್ ಯು. ಬನ್ನಿ. ಇದು ನನ್ನ ಸಂಗೀತ ಔಟ್ಫಿಟ್. ನಾವು ರೆಡಿ ತೊಗೊಳ್ಳೋಣ ಅಂತ ತುಂಬ ಕಡೆ ಹುಡ್ಕಿದ್ವಿ, ಬಟ್ ಹೆವಿ ಕಾಸ್ಟ್ಲಿ ಅನ್ನಿಸ್ತು. ನಾವು ಮೀಡಿಯಮ್ ರೇಂಜಲ್ಲಿ ನೋಡ್ತಿದ್ರಿಂದ ನಮಗೆ ಸಖತ್ ಎಕ್ಸ್ಪೆನ್ಸಿವ್ ಆಯಿತು. ಕೊನೆಗೆ ನಮ್ಮ ಹರಿತ್ವಾ ಡಿಸೈನರ್ ಅವರು ರೆಡಿಯಾಗಿ ತಗೋತೀರಾ, ನಿಮಗೆ ಯಾವ ಥರ ಬೇಕು ಆ ಥರ ಕಸ್ಟಮೈಸ್ ಮಾಡಿಸ್ಕೊಳ್ಳಿ ಅಂತ ಸಜೆಷನ್ ಕೊಟ್ಟರು. ಮೆಟೀರಿಯಲ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ಎಲ್ಲದನ್ನು ಸಜೆಸ್ಟ್ ಮಾಡಿದ್ರು. ನಾವೇ ಅಲ್ಲಿಂದ ಹೋಗಿ ತೊಗೊಬಂದು ಕೊಟ್ವಿ. ಈ ವ್ಲಾಗಲ್ಲಿ ನೀವೇ ನೋಡಿದ್ದೀರಾ ಯಾವ ಥರ ಅವ್ರು ಸಜೆಸ್ಟ್ ಮಾಡಿದ್ರು, ಯಾವ ಥರ ಕಸ್ಟಮೈಸ್ ಮಾಡ್ಬೋದು ಅಂತ. ಸೊ ನಿಮ್ಗೆ ಈ ಥರ ಏನಾದ್ರು ಇಷ್ಟ ಆಗಿದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇದು ಯಾವುದೇ ಪ್ರಮೋಷ್ನಲ್ ವಿಡಿಯೋ ಅಲ್ಲ, ನನಗೆ ಆಗಿದ್ದ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಈ ಥರ ಕಸ್ಟಮೈಸ್ ಬೇಕು ಅಂದರೆ ಕಮೆಂಟ್ ಹಾಕಿ, ನಾನು ಖಂಡಿತವಾಗ್ಲೂ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.